ಮಿಸ್ಕ್ಯಾರೇಜ್ ಆಯ್ತಂತ ಅದನ್ನು ನಾನು ಮಕ್ಕಳ ನಮಸ್ಕಾರ ಎಲ್ಲರಿಗೂ. ಹೆಂಗದ್ರೆ ಎಲ್ಲರೂ ಆರಾಮದಿರ ಅಂತ ಹೇಳ್ಕೊಳ್ತೇನೆ. ಇವತ್ತಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದೇನು. ಸೊ ನೀವೆಲ್ಲರೂ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಜೊತೆಗೆ ಸಪೋರ್ಟ್ ಮಾಡಿರಿ. ಆಲ್ರೆಡಿ ನೀವು ತಮ್ಮೇಲೆ ನೋಡ್ಕೊಂಡು ಬಂದಿರ್ತೀರಿ. ತಮ್ಮೇಲ್ದಾಗ ನೋಡ್ದಂಗೆ ಹೌದು ನನ್ನ ಪ್ರೆಗ್ನೆನ್ಸಿ ಮಿಸ್ಕ್ಯಾರೇಜ್ ಸ್ಟೋರಿನ ಹೇಳಕ್ಕೆ ಬಂದಿದ್ದೀನಿ ಇವತ್ತು. ಸೊ ಐ ಹೋಪ್ ನಿಮ್ಗೆ ಯಾರಿಗಾದರೂ ಅದು ಸ್ವಲ್ಪ ಯೂಸ್ಫುಲ್ ಆಗ್ಬೋದು ವಿಡಿಯೋ ಅಂತ ಕಷ್ಟ. ಯಾಕಂತಂದರೆ ಹೆಣ್ಮಕ್ಳಿಗೆ ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ಏನು ತಿನ್ನಬಾರ್ದು, ಏನೆಲ್ಲ ತಪ್ಪು ಮಾಡಬಾರ್ದು ಅಂತ ಗೊತ್ತಿರೋಂಗಿಲ್ಲ. ನಾನೇನು ತಪ್ಪು ಮಾಡಿದ್ನಿ, ಅದು ಮಿಸ್ಟೇಕ್ದಿಂದ ಯಾವ ಥರ ಏನು ತಪ್ಪು ಮಾಡಿದರೆ ಮಿಸ್ಟೇಕ್ದಿಂದ ನನಗೆ ಮಿಸ್ಕ್ಯಾರೇಜ್ ಆಯ್ತು ಅಂತ ಕಷ್ಟ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪ್ಲೀಸ್ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಷ್ಟ ಫುಲ್ ವಿಡಿಯೋನ ವಾಚ್ ಮಾಡಿರಿ. ಆ್ಯಂಡ್ ಲಾಸ್ಟ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ. ಓಕೆ ಗೈಸ್, ಇವಾಗ ಸ್ಟಾರ್ಟ್ ಮಾಡೋಣಂತ ವಿಡಿಯೋನ. ಹೌದಾ, ಎಲ್ಲರಿಗೂ ಬೇಕು ಮದುವೆಯಾಗಿ ಅಟ್ಲೀಸ್ಟ್ 1 ವರ್ಷ ಎಲ್ಲರಿಗೂ ತಾಳ್ಮೆ ಇರ್ತೈತಿ ಕಾಯಕ್ಕೆ. ಫ್ಯಾಮಿಲಿಗೆಲ್ಲ 1 ವರ್ಷ ಆದಮೇಲೆ ಎಲ್ಲರೂ ಕೇಳ್ತಿರ್ತಾರೆ, ಇನ್ನು ಯಾಕೆ ಬೇಬಿ ಇಲ್ಲ, ಇನ್ನು ಯಾಕೆ ಬೇಬಿ ಇಲ್ಲ, ಇನ್ನು ಯಾವಾಗ ಬೇಬಿ ಅಂತ ಹೇಳ್ಕರ್ಷ ಹೇಳ್ತಿರ್ತಾರೋ. ಎಲ್ಲರದೇ ಕಾಮನ್. ಹೌದು, ನಮ್ಮದು ಮ್ಯಾರೇಜಾಗಿ 5 ವರ್ಷ ಆಯಿತು. 5 ವರ್ಷ ಆದಮೇಲೆ ಒಂದು ಸಲ ನನಗೆ ಇದು 5 ವರ್ಷ ಆದಮೇಲೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂತು. ಅದು 5 ವರ್ಷ ಆದಮೇಲೆ. ಓಕೆನಾ, 5 ವರ್ಷ ಆದಮೇಲೆ ಪಾಸಿಟಿವ್ ಬಂದಾದಮೇಲೆ ನಾನು ಮಾಡಿದಂಥ ಮಿಸ್ಟೇಕ್ನ ಇವಾಗ ನಿಮ್ಮ ಮುಂದೆ ಹೇಳ್ತೀನೋ. ಈ ಥರ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗಬೇಡ್ರಿ. ನಾನೇನು ಮಾಡಿದ್ದೀನಿ ಅಂದರೆ ಹೌದು, ಪ್ರೆಗ್ನೆನ್ಸಿ ಒಂದು 7 ಡೇಸ್ ಪೀರಿಯಡ್ ಮಿಸ್ ಆಗಿ 7 ಡೇಸ್ಗೆ ನಾನು ಚೆಕ್ ಮಾಡಿದ್ದು ಪ್ರೆಗ್ನೆನ್ಸಿ ಟೆಸ್ಟ್ನ. ಆವಾಗ ಪ್ರೆಗ್ನೆನ್ಸಿ ಟೆಸ್ಟ್ ಒಳಗೆ ಪಾಸಿಟಿವ್ ಬಂತು, ಬಟ್ ಕ್ಲಿಯರಾಗಿ ಪಾಸಿಟಿವ್ ಇರೋಕ್ಕಿಲ್ಲ. ಸ್ವಲ್ಪ ಇದೇ ಇತ್ತು, ಅಷ್ಟೇನು ಕ್ಲಿಯರ್ ಇರೋಕ್ಕಿಲ್ಲ. ಆಮೇಲೆ ಕ್ಲಿಯರ್ ಇಲ್ಲ ಅಂತ ಹೇಳ್ಕರ್ಷ ನಾನು ಅದನ್ನು ಡಾಕ್ಟ್ರಿಗೆ ತೋರಿಸಿದ್ನಿ. ಡಾಕ್ಟ್ರ್ ಅಂತಂದರೆ ಹಿಂಗೆ ಲೋಕಲ್ ಡಾಕ್ಟ್ರಿಗೆ ಫೋಟೋ ಹೊಡೆದ್ಬಿಟ್ಟಿದ್ನಿ. ಅವ್ರು ಹೇಳಿದರು ಪಾಸಿಟಿವ್ ಐತಿ, ಬಟ್ ಈಗ ಸದ್ಯ 7 ಡೇಸ್ ಆಗೈತಲ್ಲ, ಅದ್ರ ಸಲುವಾಗಿ ನಿಂಗೆ ಪಾಸಿಟಿವ್ ಅಷ್ಟೊಂದು ಇದು ಕಾಣತ್ತಿಲ್ಲ ಕನ್ಫರ್ಮ್ ಆಗಿ. ಇನ್ನೊಂದು 4 ಡೇ ಬಿಟ್ಟು ಕರ್ಸಬೇಕಾದ್ರೆ 4 ದಿನ ಬಿಡ್ಬೇಕು, 4 ದಿವಸ ಬಿಟ್ಟು ಬೇಕಾದರೆ ಚೆಕ್ ಮಾಡ್ಕೊ, ಆವಾಗ ಕ್ಲಿಯರಾಗಿ ಬರ್ತೈತಿ. ಬಟ್ ಒಂದು ಸ್ವಲ್ಪ ಸೇಫ್ ಆಗಿರು ಅಂತ ಹೇಳಿದರು. ಬಟ್ ನಾನು ಸೇಫ್ ಹೌದು. ಅದರ ಹಿಂದಿನ ದಿನ 6 ಪೀರಿಯಡ್ ಮಿಸ್ ಆಗಿ 6ನೇ ದಿನ ಅಥವಾ 5ನೇ ದಿನ ಅದು ನಾನು ಯಾವುದೇ ರೀತಿ ಏನು ಹೆಂಗಿರಬೇಕು ಪ್ರೆಗ್ನೆನ್ಸಿ ಒಳಗೆ ಅಂತ ಹೇಳಕಷ್ಟ ನನಗೇನು ಗೊತ್ತಿರೋಕ್ಕಿಲ್ಲ. ನಾನು ಅದು ಇಷ್ಟಿಟ್ಟು ದೊಡ್ಡ ಕೊಡಗೋಳ, ಇದು ಕಳಸಿಗೋಳ, ಅಷ್ಟು ದೊಡ್ಡ ಕಳಸಿಗಳೆಲ್ಲ ಎತ್ತಿದ್ನಿ. ಮತ್ತು ಇದು ಹೀಟ್ ಏನೂ ಎಲ್ಲ ತಿಂದಿದ್ನಿ ನಾನು. ಪೈನಾಪಲ್ಲ ವಿತ್ ಬೆಲ್ಲನೂ ತಿಂದ್ರೂ ಪೀರಿಯಡ್ ಆಗ್ತೈತೆ ಅಂತಾರು, ಬಟ್ ಗೊತ್ತಿಲ್ಲ. ಅದನ್ನೂ ಎಲ್ಲ ತಿಂದಿದ್ನಿ. ನನಗೆ ಗೊತ್ತಿರೋಕ್ಕಿಲ್ಲ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತೈತಿ ಅಂತ ಗೊತ್ತಿರಲಿಲ್ಲ ನನಗೆ. ಸೊ ನಾನು ಬೆಲ್ಲನೂ ತಿಂದಿದ್ನಿ ವಿತ್ ಇಷ್ಟಿಷ್ಟು ದೊಡ್ಡ ಎಲ್ಲ ಕಳಶಿಗಳೆಲ್ಲ ಎತ್ವಿದ್ನಿ. ಫುಲ್ ಮನೆ ಕೆಲಸ ಎಲ್ಲ ನಾನು ಮಾಡಿದ್ನಿ. ಆಮೇಲೆ ಅದೆಲ್ಲ ಮಾಡಿ ಆದಮೇಲೆ ನೆಕ್ಸ್ಟ್ ದಿನ 7 ಡೇಸ್ಗೆ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಿದ್ದು. ಆವಾಗ ನಂದು ಬಂದಿತ್ತು ಪಾಸಿಟಿವ್ ಬಂದಿತ್ತು. ಬಟ್ ನಂತರ ಪಾಸಿಟಿವ್ ಬಂತ. ಆಮೇಲೆ ಡಾಕ್ಟ್ರುಗಳೆಲ್ಲ ಹೇಳಿದರು, ಏನು ಅಜ್ಜಿ ಎತ್ತಕ್ಕೆ ಹೋಗಬೇಡ, ಬಾರೆ ಎತ್ತಕ್ಕೆ ಹೋಗಬೇಡ ಅಂತ. ಬಟ್ ನಮ್ಮ ಮನ್ಯಾಗ ಯಾರೂ ಕೆಲಸ ಮಾಡೋರಿಲ್ಲ, ನಾನೇ ಮಾಡಬೇಕು ಎಲ್ಲನೂ. ಸೊ ಅದ್ರ ಕಾರಣದಿಂದ ನಾನು ನೀರು ತುಂಬೋದಾಗಲಿ ಅಥವಾ ಇವಾಗ ಬಾಂಡೆಗಳು ಇರ್ತಾವೆ, ಅವನ್ನೆಲ್ಲ ಇಷ್ಟಿಷ್ಟು ಕೂಡ ಹಾಕಿರ್ತಿದ್ನಿ ಬಾಂಡೆಗಳು, ಅವನ್ನೆಲ್ಲ ತಿಕ್ಕಬೇಕಲ್ಲ. ಸೊ ಅವನ್ನೆಲ್ಲ ಎತ್ಕೊಂಡು ಹೋಗೋದಾಗಲಿ ಈ ಥರ 1 ಡೇ ಮಾಡಿದ್ನಿ ನಾನು. ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು, ನೆಕ್ಸ್ಟ್ ಡೇ ಈ ಥರ ಎಲ್ಲ ಮಾಡಿದ್ನಿ. ನೆಕ್ಸ್ಟ್ ಡೇ ಇಲ್ಲ, ಅವತ್ತನ ಪಾಸಿಟಿವ್ ಬಂದಾದಮೇಲೆ ನಾನು ನೀರು ತುಂಬಿದ್ನಿ. ಆಮೇಲೆ ಇಷ್ಟಿಟ್ಟು ಬಾಂಡೆಗಳೆಲ್ಲ ಓದ್ಕರ್ಷ ಹೊರಗಡೆ ಇಡಬೇಕಿತ್ತು, ಅದೆಲ್ಲ ಕೆಲಸ ಮಾಡ್ತಿದ್ನಿ ನಾನು. ಸೊ ಆಮೇಲೆ ಇಮಿಡಿಯೇಟ್ಲಿ ಆಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಆಮೇಲೆ ಯಾಕಪ್ಪ ಇದು ಹಿಂಗೆ ಅಂತ ಅನ್ಕೊಂಡು ನಾವು ಡಾಕ್ಟ್ರ್ ಕಡೆ ಹೋದವು. ಅವ್ರು ಅಂತಂದರು 1 ಮಂತ್ ಒಳಗೆ ಇದೆಲ್ಲ ಕಾಮನ, ನಿಲ್ತೈತಿ ಹೋಗ್ತೈತಿ, ಇದೆಲ್ಲ ಕಾಮನ, ಇದೇನಷ್ಟು ಸೀರಿಯಸ್ ಆಗಿ ತಗೋ ಹಂಗೆ ಇಲ್ಲ. ಯಾಕಂತಂದರೆ ಅಷ್ಟು ಕ್ಲಿಯರ್ ಆಗಿನೂ ಇಲ್ಲ ಇದ್ರೊಳಗೆ ಪಾಸಿಟಿವ್ ಅಂತ. ಸೊ ಇದೆಲ್ಲ ನಾರ್ಮಲ್ಲ, ಏನು ಭಯಪಡೋದು ಏನಿಲ್ಲ, ಬೆಟರ್ ದೆನ್ ನೆಕ್ಸ್ಟ್ ಟೈಮ್ ಅಂತ ಅಂದರು. ನೋಡಿ ಗೈಸ್, ಆವತ್ತು ನಿಂತಿದ್ರೆ ಪ್ರೆಗ್ನೆನ್ಸಿ ಮೇ ಬಿ ಈಗ 4 ಅಥವಾ 5 ತಿಂಗಳು ಆಗ್ತಿತ್ತು ನನಗೆ ಮಿಸ್ಕ್ಯಾರೇಜ್ ಆಗಲಿಲ್ಲ ಅಂತಂದ್ರೆ. ಹೌದು, ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದ್ದು ಖುಷಿ ಸ್ವರ್ಗಕ್ಕೆ ಹೋಗಿ ತಲುಪಿದಷ್ಟು ಖುಷಿಯಾಗಿತ್ತು. ಬಟ್
ಅದು ಮಿಸ್ಕ್ಯಾರೇಜ್ ಆದಮೇಲೆ ಫುಲ್ ಹೌದು ಬೇಜಾರಾಗ್ತೈತಿ ಯಾರಿಗೂ ಆಯಿತು. ಇನ್ನು ಡಾಕ್ಟ್ರ್ ಏನು ಹೇಳಿದ್ರು ಅಂತಂದ್ರೆ, ಹೌದು ಇದು ಪ್ರೆಗ್ನೆನ್ಸಿ ಐತಿ ಇಲ್ಲ ಅಂತಲ್ಲ, ಪ್ರೆಗ್ನೆನ್ಸಿ ಕನ್ಫರ್ಮ್ ಐತಿ, ಬಟ್ ಇವಾಗ 1 ಮಂತ್ ಒಳಗೆ ಇದು ಯಾರಿಗೂ ಹಿಂಗೆ ಆಗ್ತೈತಿ, ಭಾಳ ಮಂದಿಗೆ ಆಗ್ತೈತಿ. 1 ಮಂತ್ ಪ್ರೆಗ್ನೆನ್ಸಿ ಅಷ್ಟೊಂದು ಇದಿರಲ್ಲ. 3 ಮಂತ್ ಆದರೂ ನೀವು ಸೇಫ್ಟಿಯಾಗಿರಬೇಕು. ಸೇಫಾಗಿ ಅಂತಂದರೆ ಒಜ್ಜೆ ಎತ್ತುವುದಲ್ಲ, ಆ ಥರ ಏನೂ ಮಾಡೋಕ್ಕೆ ಹೋಗಬಾರ್ದು. ಆವಾಗ ಅದು ಅಟ್ಲೀಸ್ಟ್ ಒಂದು 2 ತಿಂಗಳಾದರೂ 2 ತಿಂಗಳ 2.5 ತಿಂಗಳಿಗೆ ಆದರೂ ಏನಾದರೂ ಮಾಡೋಕ್ಕೆ ಬರ್ತೈತಿ. ಬಟ್ ಇದೆಲ್ಲ 1 ಮಂತಿಗೆ ಅದು ಏನು ಮಾಡೋಕ್ಕಾಗೋಂಗಿಲ್ಲ. ಬಟ್ ನೆಕ್ಸ್ಟ್ ಟೈಮ ಒಂದು ಸ್ವಲ್ಪ ಸೇಫ್ ಒಳಗಿರ್ರಿ, ಒಜ್ಜೆದು ಎಲ್ಲ ಎತ್ತಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದರು. ಅಂತಂದರೆ ಇವಾಗ ಪೀರಿಯಡ್ ಮಿಸ್ ಆದಮೇಲೆ ಒಜ್ಜೆ ಎಲ್ಲ ಏನು ಎತ್ತಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ನಿಮ್ಮ ಇದ್ರೊಳಗೆ ನೀವು ಇರ್ರಿ, ನಿಮ್ಮ ಸೇಫ್ಟಿ ಒಳಗೆ ನೀವು ಇರ್ರಿ ಅಂತ ಹೇಳಿದರು. ಸೊ ಗೈಸ್ ನೋಡಿರಿ, ಏನು ಅವತ್ತು ನಾನು ಒಜ್ಜೆ ಗಿಜ್ಜೆ ಅದು ಎತ್ತೀವಿ ಅಂತ ಕೆಲಸ ಮಾಡಲಿಲ್ಲ ಅಂತಂದರೆ ಮೇ ಬಿ ನಾನು 5 ಮಂತ್ಸ್ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಗಿರ್ತೈತೇನೋ. ಸೊ ಗೈಸ್ ನೀವು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾರೂ ಏನು ಮಾಡೋಕ್ಕಾಗಂಗಿಲ್ಲ. ಇದು ಯಾರೂ ಒಜ್ಜೆ ಎತ್ತಕ್ಕೆ ಹೋಗ್ಬೇಡ್ರಿ ಫಸ್ಟ್ ಆಫ್ ಆಲ್ 3 ಮಂತ್ಸ್ ಮಟ್ಟ. ಮತ್ತು ಏನೂ ಮನೆ ಕೆಲಸನೂ ಅಷ್ಟು ಬಗ್ಗೆದು ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಹೊಟ್ಟೆಗೆ ಹಿಂಗೆ ಮನ್ಕೊಳ್ತಾ ಇದರಿಂದ ಮನ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಅದೆಲ್ಲ ಮಾಡಿದ ಕಾರಣದಿಂದ, ಆಮೇಲೆ ಡಬ್ಬ ಮನ್ಕೊಳ್ಳೋದು ಕಾರಣದಿಂದ, ವಿತ್ ಒಜ್ಜೆ ಎತ್ತಿದ ಕಾರಣದಿಂದ ಇವೆಲ್ಲನೂ ಕಾರಣಗಳು ಆಗ್ತಾವೆ. ಸೊ ಯಾರೂ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ, ನಿಮ್ಮ ಸೇಫ್ಟಿ ಒಳಗೆ ನೀವು ಇರ್ರಿ. ಐ ಹೋಪ್ ಈ ವಿಡಿಯೋದಿಂದ ನಿಮ್ಗೆ ಉಪಯುಕ್ತ ಆಗೈತೆ ಅಂತ ಅಂದ್ಕೊಳ್ತೇನೆ. ಓಕೆ ಗೈಸ್, ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇರ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಗೈಸ್.